ವಿಧಾನ ಪರಿಷತ್ ಮಾಜಿ ಸದಸ್ಯ ಡಿ ವಿಠಲ್ ಹೇರೂರು ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಹೇರೂರು ಹೆಸರಿನ ಕೋಲಿ ಸಮಾಜದ ಧ್ವಜವನ್ನ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಿಡುಗಡೆ ಸಮಾರಂಭವು ತಾಲೂಕಿನ ಹೋರುಂಚ ಗ್ರಾಮದಲ್ಲಿ ಜರುಗಿದೆ. ನೂತನ ಧ್ವಜವನ್ನ ಬಿಡುಗಡೆ ಮಾಡಿ ಮಾತನಾಡಿದ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್, ವಿಠಲ್ ಹೇರೂರ ಅವರು ಕೋಲಿ ಸಮಾಜದ ಅಭಿವೃದ್ಧಿಗೆ ತಮ್ಮ ಜೀವಮಾನವನ್ನೇ ಅರ್ಪಣೆ ಮಾಡಿದ ವಿಠಲ್ ಹೇರೂರು ಅವರ ಹೆಸರನ್ನ ಧ್ವಜದಲ್ಲಿ ಅಳವಡಿಸಿದೆ. ಈ ಮೂಲಕ ಹೇರೂರರ ಸಮಾಜ ಸೇವೆಗೆ ಗೌರವ ಸಲ್ಲಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಡಿಸೆಂಬರ್ 3ರಂದು ಹೇರೂರು ಅವರ 12ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ನಡೆಯಲಿದ್ದು, ಸಮಾಜ ಬಾಂಧವರು ರಾಜ್ಯದಾದ್ಯಂತ ಪುಣ್ಯ ಸ್ಮರಣೆ ಆಚರಣೆ ಮಾಡಲು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹೇರೂರ ಅವರ ಹೆಸರಿನ ಧ್ವಜ ಬಿಡುಗಡೆಯಾಗಿದ್ದು, ವಿಠಲ್ ಹೇರೂರ ಅವರು ಸಮಾಜದ ಜಾಗೃತಿ ಕಾರ್ಯದ ಜೊತೆಗೆ ಅಂಬಿಗರ ಚೌಡಯ್ಯನವರನ್ನ ರಾಜ್ಯಕ್ಕೆ ಪರಿಚಯಿಸಿದ ಕೀರ್ತಿ ಅವರಿಗೆ ಸಲ್ಲತ್ತೆ. ಸರ್ಕಾರಕ್ಕೆ ಚೌಡಯ್ಯನವರ ಮಹತ್ವ ತಿಳಿಸಲು ಸದನದಲ್ಲಿ ಸುಮಾರು 2 ತಾಸುಗಳು ಸದನದಲ್ಲಿ ವಿವರಣೆ ಕೊಟ್ಟಿದ್ರು ಎಂದಿದ್ದಾರೆ. ಹಿಂದುಳಿದ ಕೋಲಿ ಸಮಾಜವನ್ನ ಪರಿಶಿಷ್ಟ ಪಂಗಡಗಳಿಗೆ ಸೇರ್ಪಡೆ ಮಾಡಲು ಹಗಲಿರುಳು ಶ್ರಮಿಸಿ ತಮ್ಮ ಜೀವನವನ್ನೇ ಸೇವೆಗೈದ ಧೀಮಂತ ಇವರ ನಾಯಕರಾಗಿದ್ದು, ಪುಣ್ಯ ಸ್ಮರಣೋತ್ಸವ ರಾಜ್ಯದಾದ್ಯಂತ ಎಲ್ಲಾ ತಾಲೂಕು ಹೋಬಳಿಯಲ್ಲಿ ಆಚರಿಸುವಂತೆ ಮನವಿ ಮಾಡಿದ್ರು. ಯಾದಗಿರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸನ್ಮಾನ್ಯ ಶ್ರೀ ದಿವಂಗತ ವಿಠಲ್ ಹೇರೂರ್ ಅವರ ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಣೆ ಮಾಡ್ಕೊಂತ ಬರ್ತಿದ್ವಿ. ಅದರಲ್ಲಿ ವಿಶೇಷವಾಗಿ ಏನದ ಮೊನ್ನೆ ಏನಂದ್ರೆ ಅಂಬಿಗರ ವಿಠಲ್ ಹೇರೂರ್ ಅವರ ಭಾವಚಿತ್ರಗಳನ್ನು ಅಬ್ಬೆ ತುಮಕೂರಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಈ ಗ್ರಾಮಗಳಿಗೆಲ್ಲ ಅಂತ ಭಾವಚಿತ್ರವನ್ನು ವಿತರಣೆ ಮಾಡ್ಕೊಂತ ಎಲ್ಲ ಕಡೆ ಆಚರಣೆ ಮಾಡ್ಲತಕ್ಕಂಥ ದೃಷ್ಟಿಯಿಂದ ಅದರಲ್ಲಿ ವಿಶೇಷವಾಗಿ ಇವತ್ತೇನದಂದ್ರೆ ಧ್ವಜಗಳು. ಈ ಧ್ವಜೆಯಲ್ಲಿ ನಿಜ ಶರಣ ಕೋಲಿ ಸಮಾಜ ವಿಠಲ್ ಹೇರೂರು ಯಾದಗಿರಿ ಜಿಲ್ಲೆ ಅಂತ ಇರತಕ್ಕಂಥದ್ದು. ಇದು ಧ್ವಜಕ್ಕೆ ಹೇರೂರು ಸಾಹೇಬರು ನಾಮ ಮಾಡಿದ್ದು ಇದೇ ಫಸ್ಟ್ ಟೈಮ್. ಇದು ನಾವೇ ಮಾಡ್ತೀವಿ, ಇದು ಯಾರು ಕೈ ಕೊಟ್ಟಿಲ್ಲ, ನಾವು ಮನೆಯಲ್ಲೇ ಮಾಡಿದ್ದೀವಿ. ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನದ ಧ್ವಜಗಳನ್ನ ಏನದಂದ್ರೆ ರಾಜ್ಯದಲ್ಲಿ ಮೊಟ್ಟ ಮೊದಲನೇದು ಹೇರೂರು ಸಾಹೇಬ್ರ ಹೆಸರು ಇದ್ರಾಗ ಹಾಕಿರ್ತಕ್ಕಂಥದ್ದು. ಇದು ಯಾವುದೋ ಓರುಂಚಿ ಗ್ರಾಮದಲ್ಲಿ ಇವತ್ತು ಬಿಡುಗಡೆಗೊಳಿಸಿದ್ದೀವಿ. ಇದು ಏನಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ತಾಲೂಕದಲ್ಲಿ ಎಲ್ಲ ಕಡೆಗೆ ಏನಂತಂದ್ರೆ ಪುಣ್ಯಸ್ಮರಣೆ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರು ಅಂಬಿಗರ ಚೌಡಯ್ಯನ ನಮಗೆ ತೋರಿಸ್ಕೊಟ್ರು. ಅಂಬಿಗರ ಚೌಡಯ್ಯನ ಪೀಠ ಮಾಡಿದ್ರು ಮತ್ತು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಆಗ್ಬೇಕಾದ್ರೆ ಅವರೇ ಕಾರಣ. ಜಯಂತ್ಯೋತ್ಸವ ರಾಜ್ಯ ಸರ್ಕಾರ ಆಚರಣೆ ಮಾಡುತ್ತಾರೆ ಅವರೇ ಕಾರಣ. ಸದನದಲ್ಲಿ ಸುಮಾರು 2 ಗಂಟೆ ಅಂಬಿಗರ ಚೌಡಯ್ಯನ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥ ಮೊಟ್ಟ ಮೊದಲನೇದು ಅಂದ್ರೆ ಇವರೇ. ಹಂಗಾಕೇಶಿ ಅವ್ರನ್ನ ನಾವು ಅನಿವಾರ್ಯ ಕೂಡ ಹುಟ್ಟುಹಬ್ಬ ಕೂಡ ಮಾಡಬೇಕು, ಮತ್ತೆ ಅದ್ರ ಜೊತೆಗೆ ಪುಣ್ಯಸ್ಮರಣೆ ಕೂಡ ನಿರಂತರ ಮಾಡ್ಕೊಂಡ್ಬಂದಿವಿ. ಈಗಲೂ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಿದ್ದೀವಿ. ಅದು ವಿಶೇಷವಾಗಿ ಇಲ್ಲಿ ಹಿರಿಯರು ಇರ್ತಕ್ಕಂಥದ್ದು ಹೇರೂರು ಸಾಹೇಬ್ರ ಕಾರ್ಯಕ್ರಮ ಆದಂದ್ರೆ ಕಳಬೆಳಗುಂದಿ ಮತ್ತು ಅಲ್ಲಿ ಯಾವುದೋ ಓರಂಚಿದವರು ಮೊದಲು ಇರ್ತಾರಲ್ಲಿ. ಹಂಗಾಗಿ ಇವತ್ತು ಇಲ್ಲಿ ಧ್ವಜ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿ ಇದರಲ್ಲಿ ಏನಂದ್ರೆ ಹೇರೂರು ಸಾಹೇಬ್ರ ಹೆಸರು ಸೇರಿಸಿದ್ವಿ. ಹಂಗಾಗಿ ಅವ್ರ ಹೆಸರು ಶಾಶ್ವತ ಉಳಿಲಿ. ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಇರ್ತಾರೆ ದೃಷ್ಟಿಯಿಂದ ಇವತ್ತು ಅಂಬಿಗರ ಚೌಡಯ್ಯನ ಮೂರ್ತಿಗೆ ಪೂಜೆ ಸಲ್ಲಿಸೋರ ಮುಖಾಂತರ ಅವರ ಮೂರ್ತಿ ಮುಂಭಾಗದಲ್ಲಿ ಇವತ್ತು ಧ್ವಜ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇರೋ ದಿನ 2 ದಿವಸ ಅದ. ಎಲ್ಲ ಕಡೆಗೆ ಏನದ ಅವತ್ತು ದಿವಸ ಬೆಳಿಗ್ಗೆ ನೀವು ಇಲ್ಲಿ ಭಾವಚಿತ್ರದಲ್ಲಿಟ್ಟು ಪೂಜೆ ಮಾಡ್ಕೇಸಿ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥದ್ದು ಸಮಾಜ ಬಾಂಧವರಲ್ಲಿ ನಂದೊಂದು ಕಳಕಳೆ ಮನವಿ. ಇನ್ನೊಂದೇನೋ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥದ್ದು ಒಂದು ಆಸೆ ಇತ್ತು ಅವ್ರದ್ದು. ಅದು ಅವ್ರು ಇದ್ದಾಗ ಆಗ್ಬೇಕಾಗಿತ್ತು, ಅದೊಂದು ಆಗಿಲ್ಲ. ಆದ್ರೆ ನೀವೆಲ್ಲರೂ ಏನದ ವಿಠಲ್ ಹೇರೂರ್ ಇದ್ದಂಗೆ ಅವ್ರು ಇಲ್ಲಾಂದ್ರೂ ಕೂಡ ಪ್ರತಿ ಹಳ್ಳಿಯಾಗ ವಿಠಲ್ ಹೇರೂರ್ ಅವರು ಹುಟ್ಟಿದಾರೆ. ಅವರೆಲ್ಲರೂ ಸೇರಿ ಮುಂದಿನ ದಿವಸದಲ್ಲಿ ಅದಕ್ಕೆ ದಾರಿ ಮಾಡೋಣ ಅಂತಕ್ಕಂಥದ್ದು, ಅದಕ್ಕೆ ಹೋರಾಟ ಮಾಡಿ ಪಡಿತಕ್ಕಂಥ ಕೆಲಸ ಆದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊನ್ನೆ ಏನದ ಅವರು ಅವ್ರ ಹುಟ್ಟು ಊರಲ್ಲಿ ಅಂಬಿಗರ ಚೌಡಯ್ಯನ ವಿಠಲ್ ಹೇರೂರ್ ಮೂರ್ತಿ ಕೂಡಿಸೋವತ್ತ ಮಾನ್ಯ ಮುಖ್ಯಮಂತ್ರಿಗಳನ್ನ ಬಂದು ಉದ್ಘಾಟನೆ ಮಾಡಿದ್ರು. ಫಸ್ಟ್ ಟೈಮ್ ಟಿಪಿದಾಗ ಏನಿಲ್ಲ, ಬರೋ ಅವ್ರು ಅಷ್ಟಕ್ಕೆ ಬಂದಿದ್ರು. ಇವತ್ತು ಆ ಮಟ್ಟಕ್ಕೆ ಅವರು ಸರ್ಕಾರ ಗಮನ ಸೆಳೀತಕ್ಕಂಥ ಕೆಲಸ ಮಾಡಿದ್ರು. ನಾವು ಕೂಡ ಅವ್ರ ಹೆಸರು ಉಳಿಸ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಮುಂದೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ. ಇದೇ ಸಂದರ್ಭದಲ್ಲಿ ದೇವಪ್ಪ, ಬಸ್ಸು, ಗಂಗಾಧರ್, ಮಲ್ಲಪ್ಪ, ಕಾಶಪ್ಪ, ಸಾಬಣ್ಣ, ನಾಗಪ್ಪ, ಸಾಬಣ್ಣ, ಕಾಶಪ್ಪ, ಬಸ್ಸು, ಬಸಪ್ಪ, ದೇವಪ್ಪ, ಸಣ್ಣ, ಸಾಬಣ್ಣ, ಈರಪ್ಪ, ಸಿದ್ದಪ್ಪ, ಚಂದ್ರು, ಚಂದ್ರಪ್ಪ, ಸಾಬಣ್ಣ, ಪವನ, ರಾಜು, ವಿಜಯ್, ಕಾಮಣ್ಣ, ಸಾಬಣ್ಣ, ತಿಮ್ಮಣ್ಣ, ಸಾಗರ್, ದೇವಪ್ಪ, ಸಿದ್ದು, ಶರಣಪ್ಪ, ಬನ್ನಪ್ಪ, ದೊಡ್ಡ, ಹನುಮಂತ ಸೇರಿ ಅನೇಕರು ಉಪಸ್ಥಿತರಿದ್ದರು.